ಕೊಪ್ಪಳದಲ್ಲಿ ಪ್ರಮುಖವಾಗಿ ಬಿಜೆಪಿ ಸೋಲಾಗಿರುವಂಥದ್ದು ಏನು ಹೇಳ್ತೀವಿ? ಜನರ ತೀರ್ಪಿಗೆ ಬಿಜೆಪಿ ಸೋಲಾಗೈತೆ. ಮತದಾರ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆಬಾಗಬೇಕಲ್ಲ. ತೀರ್ಪಿನಿಂದ ಆಗಿದೆ ಅಥವಾ ಹೈಕಮಾಂಡ್ ನಾಯಕರ ತೀರ್ಪು ನಿರ್ಧಾರಗಳಿಂದ ಆಗಿದೆ? ಅಲ್ಲ, ಅದ್ರ ಬಗ್ಗೆ ನಾವು ವಿಶ್ಲೇಷಣೆಗೆ ಹೋಗಂಗಿಲ್ಲ. ಒಟ್ಟು ಚುನಾವಣೆ ನಮ್ಮ ಅಭ್ಯರ್ಥಿ ರಾಜಶೇಖರ್ ಗೆದ್ದಿರ್ತಕ್ಕಂಥದ್ದು ಮತದಾರರ ಆಶೀರ್ವಾದದಿಂದ ಗೆದ್ದಿದೆ. ಟಿಕೆಟ್ ಬದಲಾವಣೆ ಮಾಡಿದ್ದೇ ಸೋಲಿಗೆ ಕಾರಣ ಆಯಿತು ಅಂತ ಹೇಳಿ ಅಲ್ಲ ಇರ್ಬೋದು. ಅದ್ರ ಬಗ್ಗೆ ವಿಶ್ಲೇಷಣೆಗೆ ಹೋಗಂಗಿಲ್ಲ. ಯಾರು ಬದಲಾವಣೆ ಮಾಡಿದಾರಲ್ಲ ಅವರು ಅರ್ಥ ಮಾಡ್ಕೋತಾರೆ. ಸೊ ಕಳೆದ ಎರಡು ನಾವು ಚುನಾವಣೆಗಳನ್ನು ನೋಡಿದರೆ ಈ ಬಾರಿ ಭಾಳಷ್ಟು ಟಫ್ ಇದೆ ಸರ್ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಯಾಕಂತಂದರೆ ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಕುಮಾರ್ ಅಂತವ್ರು ಯಾಕಂದರೆ ಕೈ ಕೊಟ್ಟರೆ ಎನ್ ಡಿ ಎ ಅಧಿಕಾರಕ್ಕೆ ಬರೋಂಥದ್ದು ಅಲ್ಲ. ಹಿಂದೆ ಕಳೆದ ಎರಡು ಅವಧಿಯಲ್ಲಿ ಮೋದಿಯವರೇನು ಆಡಳಿತ ಕೊಟ್ಟಿದ್ರಲ್ಲ, ಸ್ವಂತ ಅಧಿಕಾರ ಅಥವಾ ಮೆಜಾರಿಟಿ ಬಂಪರ್ ಮೆಜಾರಿಟಿ ಮೇಲೆ ಇತ್ತು. ಆಡಳಿತ ಭಾಳ ಸುಸೂತ್ರವಾಗಿ ಕೊಡ್ತಕ್ಕಂಥದಕ್ಕೆ ಸಹಕಾರಿಯಾಗಿರ್ತವೆ. ಬಟ್ ಈ ಸಾರಿ ಆ ಥರ ಆಗಲ್ಲ. ಯಾಕಂದರೆ ಅವರಿಬ್ಬರು ಚಂದ್ರಬಾಬು ನಾಯ್ಡು ಮತ್ತು ಏನಂದರೆ ಯಾರು ನಮ್ಮ ನಿತೀಶ್ ಕುಮಾರ್ ಅವ್ರನ್ನ ಕಟ್ಕೊಂಡು ಹೋಗ್ಬೇಕೀಗ. ಅವರು ತಮ್ಮ ರಾಜ್ಯಕ್ಕೆ ತಮ್ಮದಾದಂಥ ಅಭಿವೃದ್ಧಿ ಕೇಳ್ತಕ್ಕಂಥದ್ದು ಅದು ಸಹಜ. ಅದು ಯಾರದೇ ಇದ್ದರೆ ಸ್ವಲ್ಪ ಮಟ್ಟಿಗೆ ಸಾರ್ವಭೌಮ ಒಂದು ನಾಯಕತ್ವ, ಸಾರ್ವಭೌಮತ್ವದ ಒಂದು ನಾಯಕತ್ವ ಅಂದರೆ ಏನು ಮಾಡಿದರೆ ನಡೀತೈತೆ ಅನ್ನೋದನ್ನು ಮತದಾರರು ಯಾರನ್ನೂ ಅವ್ರನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಕೂಡ ಈಗ ಕಡಿಮೆ ಸೀಟ್, ಈಗ ಕಳೆದ ಬಾರಿಗಿಂತ ಕಡಿಮೆ ಸೀಟ್ಗಳಾಗಿರ್ತಕ್ಕಂಥದ್ದು. ಈ ಸಲ ಕೇವಲ 19ಕ್ಕೆ ಎನ್ ಡಿ ಎ ಒಕ್ಕೂಟ ಕೇವಲ 17 ಸೀಟ್ಗಳನ್ನು ಬಿಜೆಪಿ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲ, ಅದು ಹೇಳ್ತಿದ್ದಲ್ಲ, ಈಗ ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಇರ್ತದೆ ಕ್ಯಾಂಡಿಡೇಟ್ ಗೆಲುವು. ಮತ್ತು ಆಡಳಿತದ ಒಂದು ದೃಷ್ಟಿಕೋನದ ಮೇಲೆ ಕೂಡ ಅದು ಪರಿಣಾಮ ಇರ್ತದೆ. ತಮ್ಮ ಟಿಕೆಟ್ ತಪ್ಪಿಸಿದವರಿಗೆ ಏನು ಸಂದೇಶ ಕೊಡ್ತೀರಿ? ಇಲ್ಲ, ನಾನೇನು ಕೊಡ್ಲಿಕ್ಕೆ ಹೋಗಲ್ಲ. ಅವ್ರದ್ದು ಅರ್ಥ ಮಾಡ್ಕೊಂಡಿರ್ತಾರೆ. ನಾನು ಹೇಳೋದ್ರಾಗ ಅರ್ಥ ಇದ್ದಾಗ ಯಾರು ತಪ್ಪಿಸಿದಾರಲ್ಲ ಅವ್ರ ರಿಸಲ್ಟ್ ಏನು ಬಂದಿದೆಯಲ್ಲ, ರಿಸಲ್ಟ್ ಮೇಲೆ ಅವ್ರಿಗೆ ಮನವರಿಕೆ ಆಗಿದೆ ಅಂತ ನನಗೆ ಅನಿಸ್ತದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ MLC ಸ್ಥಾನದ್ದು ಎಲ್ಲಿಗೆ ಹಂತಕ್ಕೆ ಬಂದಿದೆ ಸರ್, ಏನು ಅಂತ? ಇಲ್ಲ, ನಾನು ಕಾಂಗ್ರೆಸ್ ಪಾರ್ಟಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕೂಡ ಆಸೆ ಆಮಿಷ ಅಥವಾ ಅಧಿಕಾರ ನಾನು ಎಲ್ಲಿ ಕೂಡ ಡಿಮ್ಯಾಂಡ್ ಮಾಡಿಲ್ಲ. ಪಕ್ಷ ಗುರುಸಿ ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಬೆಂಬಲಿಗರ ಆಗ್ರಹ ಇತ್ತು MLC ಮಾಡ್ಬೇಕಂತ. ಅಲ್ಲ, ಇದೇ ಆಗ್ರಹ ಇದೆ, ಅವತ್ತಿಗಿದೆ ಇವತ್ತಿಗಿದೆ. ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.